ಪ್ರೈಸ್ ಲಾರ್ಡ್. ನಿಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಸ್ನೇಹ ವಂದನೆಗಳನ್ನು ತಿಳಿಸಿಕೊಳ್ಳುತ್ತಾ ಇದ್ದೇನೆ. ಇವತ್ತು ನಾವು ಯಾವ ವಿಷಯವನ್ನು ನೋಡಿಕೊಳ್ಳಲು ಹೋಗುತ್ತೀವಿ ಅಂದರೆ ಯೋಬನ ಬಗ್ಗೆ ನೋಡಿಕೊಳ್ಳೋಣ. ಯೋಬನು ಆ ಒಂದು ದೇಶದಲ್ಲಿ ಅವನು ನೀತಿವಂತನಾಗಿದ್ದನು, ಅದು ಮಾತ್ರವಲ್ಲ ಐಶ್ವರ್ಯವಂತನಾಗಿದ್ದನು. ಅವನಿಗೆ 3 ಹೆಣ್ಣು ಮಕ್ಕಳು 7 ಗಂಡು ಮಕ್ಕಳಿದ್ದರು. ಆದರೆ ತುಂಬ ಐಶ್ವರ್ಯವಂತನಾಗಿದ್ದನು ಯೋಬನು. ಅದು ಮಾತ್ರವಲ್ಲ, ಯೋಬನ ಥರ ನೀತಿವಂತನು ಯಾರೂ ಇಲ್ಲ. ಅವನ ಆ ಥರ ಒಂದು ಐಶ್ವರ್ಯವಂತನಾಗಿ ಜೀವಿಸುವ ದಿನಗಳಲ್ಲಿ ಶೈತಾನನು ಅವನ ಮೇಲೆ ಕಣ್ಣು ಹಾಕಿ ಎತ್ತುಗಳು, ಒಂಟೆಗಳು ಎಲ್ಲ ಐಶ್ವರ್ಯ ಅವನಲ್ಲಿತ್ತು. ಆದರೆ ಎಲ್ಲವನ್ನು ಶೈತಾನನು ಕಣ್ಣು ಹಾಕಿ ಎಲ್ಲವನ್ನು ನಷ್ಟಪಡಿಸಿದ ಮೇಲೆ ಯೋಬನಿಗೆ ಏನೂ ಇಲ್ಲದವನಾದ. ಅದು ಮಾತ್ರವಲ್ಲ, ಅವನ ಶರೀರ ಫುಲ್ಲು ರೋಗದಲ್ಲಿ ಯೋಬನನ್ನು ಶೈತಾನನ್ನು ಬೀಳಿಸಿದ. ಆ ಸಮಯದಲ್ಲಿ ಯೋಬನು ಒಂದು ಸಾರಿ ಕೂಡ ದೇವರನ್ನು ದೂಷಿಸಲಿಲ್ಲ. ಅವನು ಹೇಳಿದ್ದು ದೇವರು ಕೊಟ್ಟರು ಮತ್ತು ಎಲ್ಲವನ್ನು ತೆಗೆದುಕೊಂಡರು, ಆತನಿಗೆ ಸ್ತೋತ್ರ ಮಾತ್ರ ಹೇಳಿದ್ರು. ಆ ಥರ ಹೇಳಿದ ಯೋಬನನ್ನು ದೇವರು ಬೈಬಲಲ್ಲಿ ಯೋಬನ ಥರ ನೀತಿವಂತನು ಯಾರೂ ಇಲ್ಲ ಅಂತ ದೇವರು ಅವನಿಗೆ ಸಾಕ್ಷಿ ಕೊಟ್ಟಿದ್ದಾರೆ. ಅದು ಮಾತ್ರವಲ್ಲ, ಅವನಿಗೆ ಎಲ್ಲ ನಷ್ಟವಾಯಿತು. ಅವರ 10 ಮಕ್ಕಳು ನಷ್ಟವಾದರು. ಅವನ ಆಡು, ಕುರಿ, ದನ ಎಲ್ಲವೂ ನಷ್ಟವಾಯಿತು. ಆದರೆ ಯೋಬನು ಯಾವ ಕಾರಣದಿಂದಲೂ ಆತನು ಸೋತು ಹೋಗಲಿಲ್ಲ. ದೇವರಿಗೆ ಸ್ತೋತ್ರ ಮಾತ್ರ ಹೇಳಿದ್ರು. ಈ ಒಂದು ನೀತಿವಂತನಾದ ಯೋಬನನ್ನು ನೋಡಿದ ದೇವರು ಎಲ್ಲ ಆಶೀರ್ವಾದಗಳನ್ನು 2ರಷ್ಟು ತಿರುಗಿ ಕೊಟ್ಟರು. ದೇವರ ಮಕ್ಕಳೇ, ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಕೂಡ ನಾವು ಹಾಲೆಲೂಯ ಆರಂಭ ಅಲ್ಪವಾಗಿದ್ದರೂ ನಮ್ಮ ಹಾಲೆಲೂಯ ಅಂತ್ಯಸ್ಥಿತಿಯು ಸಂಪೂರ್ಣವಾಗಿರುತ್ತದೆ. ಹಾಲೆಲೂಯ. ನಾವು ನಂಬಿಕೆಯಿಂದ ಯೇಸುವನ್ನು ಹಿಂಬಾಲಿಸೋಣ. ಯೋಬನ ರೀತಿಯಾಗಿ ನಾವು ನೀತಿವಂತರಾಗಿರೋಣ. ನಾವು ಯೋಬನ ರೀತಿಯಾಗಿ ನೀತಿವಂತನಾಗಿ ನಡೆಯುವ ದಿನಗಳಲ್ಲಿ ನಾವು ನಡೆಯುವುದಾದರೆ ದೇವರು ನಮ್ಮ ಜೊತೆಲಿದ್ದಾರೆ. ನಮಗೆ ಬೇಕಾಗಿರುವ ಎಲ್ಲ ಆಶೀರ್ವಾದಗಳನ್ನು ದೇವರು ಒದಗಿಸಿಕೊಡುತ್ತಾರೆ. ದೇವರ ಮಕ್ಕಳೇ, ಯಾವುದೆಲ್ಲ ನಿಮ್ಮ ಜೀವಿತದಲ್ಲಿ ನಷ್ಟಪಟ್ಟಿದೆಯೋ, ಯಾವುದೆಲ್ಲ ನಿಮ್ಮ ಜೀವಿತದಲ್ಲಿ ಸಾಲ ಭಾರವಿದೆಯೋ, ಇಲ್ಲ ರೋಗದ ಪ್ರಶ್ನೆ ಇದೆಯೋ, ಯಾವ ಪ್ರಶ್ನೆಯಾಗಿದ್ದರೂ ನಮ್ಮ ದೇವರು ಹಾಲೆಲೂಯ ತಿರುಗಿ ಕೊಡುವಂಥ ದೇವರಾಗಿದ್ದಾರೆ. ನಮ್ಮ ದೇವರ ಮೇಲೆ ನಾವು ನಂಬಿಕೆ ಇಡುವುದಾದರೆ ನಾವು ಎಲ್ಲ ನಷ್ಟಪಟ್ಟಿದ್ದೆಲ್ಲವನ್ನು ತಿರುಗಿ ಹೊಂದಿಕೊಳ್ಳುತ್ತೇವೆ. ನಾವು ನಂಬಿಕೆಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ದೇವರ ಮಕ್ಕಳೇ, ಈ ಒಂದು ಯೋಬನ ರೀತಿಯಾಗಿ ನಾವು ಕೂಡ ನೀತಿವಂತರಾಗಿ ನಮ್ಮ ಕೊರತೆಗಳನ್ನು ದೇವರ ಹತ್ರ ಒಪ್ಪಿಸಿಕೊಂಡು ನಾವು ಕ್ಷಮಿಸಿ ದೇವರ ಹತ್ರ ಕ್ಷಮೆ ಕೇಳಿಕೊಂಡು ಒಪ್ಪಿಕೊಂಡು ನಾವು ಮುಂದೆ ಸಾಗುವುದಾದರೆ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿ ನಮಗೆಲ್ಲ ನಷ್ಟಪಟ್ಟಿದ್ದಲ್ಲೆಲ್ಲವನ್ನು ತಿರುಗಿ ಕೊಡ್ತಾರಂತ ಹೇಳ್ಕೊಂಡು ಈ ವಾಕ್ಯದಿಂದ ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದಿಸಲಿ ಅಂತ ಹೇಳ್ಕೊಂಡು ಆಮೇನ್.